ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ನನ್ನ 4ನೇ ದಿವಸ ಮತ್ತು ಕೊನೆ ದಿವಸ ಇವತ್ತು ಜರ್ನಿ ಶುರು ಆಯಿತು ವಿಜಯವಾಡದಿಂದ. ನಿನ್ನೆ ರಾತ್ರಿ ಸ್ವಲ್ಪ ಗಾಡಿ ಕೈ ಕೊಟ್ಟು ಆಮೇಲೆ ಹೋಟ್ಲ್ ಹುಡುಕಿ ಚೆಕ್-ಇನ್ ಆಗೋಷ್ಟರಲ್ಲಿ 9-9:30 ಆಯಿತು. ಆಮೇಲೆ ಫ್ರೆಶಪ್ ಆಗಿ ಊಟ ಮಾಡ್ಕೊಂಬಂದು ಮಲ್ಕೊಂಡೆ. ರಿಟೈರ್ ಪಾದಡೆ ಅಲ್ಲಿ ಹೋಟ್ಲು ಒಂದು ಯಾವುದೋ ಚೆನ್ನಾಗಿ ಸಿಕ್ಕಿತ್ತು ಅಲ್ಲಿ. ಯಾಕೆಂದರೆ ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದೆ, ಆಮೇಲೆ ಊಟ ಸ್ಕಿಪ್ ಮಾಡ್ತಾನೆ ಇದ್ದೆ 3 ದಿವಸದಿಂದ. ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಊಟ ಮಾಡಿದೆ. ಇಲ್ಲಿಂದ ನಮ್ಮ ಮನೆ ಅಂದರೆ ಕೋಲಾರ್ಗೆ ಇವತ್ತು ನನ್ನ ಹಾಲ್ಟು 575 ಕಿಲೋಮೀಟ್ರ್ ತೋರಿಸ್ತಾ ಇದೆ. 575 11 hours. ನಾನು ಬೇಕು ಅಂತ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯೋ ರೋಡ್ ತಗೊಂಡೆ. ಯಾಕಂದರೆ ಬರ್ತಾ ಒಂಗೋಲು ನೆಲ್ಲೂರು ಬಂದಿದ್ದೆ. ಈ ಸರಿ ಬೇಡ, ಸ್ವಲ್ಪ ಚೇಂಜ್ ಇರಲಿ ಅಂತ ಬೇರೆ ರೂಟ್ ತೊಗೊಂಡಿದ್ದೀನಿ. ಇದ್ರ ಪ್ರಕಾರ 11 hours, ನನ್ನ ಪ್ರಕಾರ 13 hours ಲೆಕ್ಕ ಇಟ್ಕೊಂಡಿದ್ದೀನಿ. ಟೈಮ್ ಆಗಿದೆ 6:45. ಕೃಷ್ಣಾ ನದಿ ಬಂತು, ಕೃಷ್ಣಾ ನದಿ ಬ್ರಿಡ್ಜು. ಓ, ಇದು ಭಯಾನಕ ಇದೆ ಇದು. ಈ ಬ್ರಿಡ್ಜು ನೋಡೋಣ ಅಂತಿದ್ದೆ. ಸೊ ಹಾಗಾಗಿ ಹೆಂಗೂ ವಾಪಸ್ ಹೋಗೋ ಟೈಮಲ್ಲಿ ಕ್ರಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರಲಿಲ್ಲ ಈ ಕಡೆ. ನೋಡಿ, ಆ ಕಡೆ ಒನ್ ವೇ ಥರ ಇದೆ, ಈ ಕಡೆ ಇದು ಬಾ 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 ಸಕ್ಕತ್ತಾಗಿದೆ. ಸೈಕ್ಲಿಸ್ಟ್ ನೀರಿಲ್ಲ, ಆದರೆ ಜನ ಎಲ್ಲ ಒಳಗಡೆ ನದಿಯೊಳಗೆ ವಾಕಿಂಗ್ ಮಾಡ್ತಾಯಿದ್ದಾರೆ ಎಲ್ಲ. ವಿಜಯವಾಡ ಬಹುಶಃ ವಿಶಾಖಪಟ್ಟಣಂ ಆದಮೇಲೆ ಇದೇ ದೊಡ್ಡ ಊರಿರಬೇಕು. ಹೈದರಾಬಾದ್ ಆದಮೇಲೆ ವಿಶಾಖಪಟ್ಟಣಂ ಇರಬೇಕು. ವಿಶಾಖಪಟ್ಟಣಂ ಮುಗಿದ ಮೇಲೆ ವಿಜಯವಾಡನೇ ಇರಬೇಕು. ಕಮರ್ಷಿಯಲ್ ಹಬ್ ನಮ್ಮ ಹುಬ್ಬಳ್ಳಿ ಹೇಗಿದೆಯೋ ಹಂಗಿರಬೇಕು. ಗುಂಟೂರು ಕ್ರಾಸ್ ಮಾಡಿದೆ. ಗುಂಟೂರು ಮತ್ತು ವಿಜಯವಾಡ ಎರಡು ಟ್ವಿನ್ ಸಿಟಿ ಇದ್ದಂಗಿದೆ. ಅದಕ್ಕೂ ಇದಕ್ಕೂ ಒಂದು 25 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಷ್ಟೇ. ಒರಿಜಿನಲ್ ನಾನು ಅಂದ್ಕೊಂಡಿದ್ದು ಫಸ್ಟು ಗುಂಟೂರು ಹಾಲ್ಟ್ ಮಾಡೋಣ ಅಂತ, ಬಟ್ ಆಮೇಲೆ ಅನ್ನಿಸ್ತು ವಿಜಯವಾಡನೇ ಯಾಕೆ ದೊಡ್ಡದಾಗಿದೆ. ಸೂರ್ಯ ಬಂದ ಕಷ್ಟಪಟ್ಟು ಮೇಲೆ ಬರ್ತಾಯಿದ್ದಾನೆ. ಇವತ್ತು ಗಣರಾಜ್ಯೋತ್ಸವ, ಎಲ್ರಿಗೂ ಶುಭಾಶಯಗಳು. ಪೆಟ್ರೋಲ್ ಒಂದೇ ಪಾಯಿಂಟ್ ಇದೆ ಮತ್ತು ಸುಮ್ಮನೆ ಇದೆ. ಯಾಕಂದರೆ ಈ ಹೈವೇಲಿ ಯಾಕೋ ಇನ್ನೊಂದು ಜಾಸ್ತಿ ಪೆಟ್ರೋಲ್ ಬಂಕ್ಗಳು ಸಿಗಲಿಲ್ಲಪ್ಪ. ಆಲ್ಮೋಸ್ಟ್ 40 ಕಿಲೋಮೀಟ್ರ್ ಬಂದೆ, ರೋಡ್ ಸೈಡ್ ಸಿಗಲಿಲ್ಲ. ಈ ಥರ ಸರ್ವಿಸ್ ರೋಡಲ್ಲಿ ಸಿಕ್ತು, ಬಟ್ ಯಾವುದಕ್ಕೂ ಸುಮ್ಮನೆ ರಿಸ್ಕ್ ಬೇಡ. ಇಂಡಿಯಾ ಸ್ಟ್ರೀಟ್ ಹೋದರೆ ಒಂಗೋಲ್, ನೆಲ್ಲೂರು ಆ ಥರ. ಅಂದರೆ ಒಂಗೋಲಿಂದ ನಾನು ಡಿವಿಯೇಷನ್ ತಗೊಂಡಿದ್ದೆ ಫಸ್ಟ್ ಡೇ. ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ರಿಸ್ಕ್ ತೊಗೋತಾ ಇದ್ದೀನಿ. ಯಾಕಂದರೆ ಇದು ರೋಡು ಫಾಸ್ಟೆಸ್ಟ್ ಇದೆ, ಬಟ್ ಇದು ಹೆಂಗಿದೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ. ಈ ಹೈವೇಲಿ ಒಂದೇ ಅದೇ ಸೇಮ್ ರೋಟು ಬಂದಿದ್ದು, ಹಾಗಾಗಿ ನೋಡೋಣ ಅಂತ ಹೊರಟಿದ್ದೀರಿ. ನೋಡಬೇಕಿದು ಹೆಂಗೆ ಮಾಡುತ್ತೋ, ಏನು ಕೈ ಕೊಡುತ್ತೋ. ಹೆಂಗೂ ಇವತ್ತು ಮನೆಗೆ ಹೋಗೋದ್ರಿಂದ ಸ್ವಲ್ಪ ನಾನು ರಿಲ್ಯಾಕ್ಸ್ ಆಗಿದ್ದೀನಿ. ಮತ್ತು ರೂರಲ್ ರೋಡು ಬನ್ನಿ ರಿಸ್ಕ್ ತಗೊಳ್ಳೋಣ.
ರೈಡಿಗೆ ಬಂದಮೇಲೆ ಇನ್ನು ಯಾಕೆ ಊರಿದು ನರಸರಾವ್ಪೇಟ್. ಇಡ್ಲಿ ಎದುರುಗಡೆ ಇಡ್ಲಿ ಕಾಣಿಸ್ತಾ ಇದೆ, ಫ್ರೆಶ್ ಆಗಿ ಹಾಕ್ತಾಯಿದ್ದಾರೆ. ಇಡ್ಲೇ ಮುಗಿಸ್ಬಿಡ್ತೀನಿ, ಸುಮ್ಮನೆ ಏನು ಹುಡ್ಕೊಂಡು ಹೋಗಿ ಲೇಟ್ ಆಗಿಬಿಡ್ತದೆ. ಆಮೇಲೆ 3 ಇಡ್ಲಿ 1 ವಡೆ ಎಷ್ಟಾಗಬೇಕು? ಎಲ್ಲಕ್ಕಿಂತ ಅತಿ ಚೀಪೆಸ್ಟ್ ತಿಂಡಿ ನಂದು ಇವತ್ತು, ಬರೀ 25 ರೂಪಾಯಿ. ಇಡ್ಲಿ 1 ವಡೆ ಚೆನ್ನಾಗಿತ್ತು. ಈ ಕಡೆ ಆಂಧ್ರ ಚಟ್ನಿ ಅಂತೂ ಎಕ್ಸಲೆಂಟ್. ಕೆಲವೊಮ್ಮೆ ರೋಡ್ ಸೈಡೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಮುಂದೆ ಪ್ರಯಾಣ ಬೆಳೆಸ್ತೀನಿ. ಈಗ ಹೊಟ್ಟೆನೂ ಇದಾಯಿತು. ನೆಕ್ಸ್ಟು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಎಲ್ಲಾದರೂ ಊಟ ಮಾಡಿ ಮತ್ತೆ ಮುಂದೆ. ನಮ್ಮ ಜರ್ನಿಯಲ್ಲಿ ಭಾಳ ಅಪರೂಪ ಜನ ಸಿಗ್ತಾರೆ. ಇವಾಗ ಅಲ್ಲಿ ತಿಂಡಿ ತಿನ್ನಬೇಕಾದ್ರೆ ಒಬ್ಬ ಮನುಷ್ಯ ಸಿಕ್ಕಿದ್ದ. ಅವನು ಬಹುಶಃ ರಾತ್ರಿ ಕುಡ್ದಿದ್ದನ್ನು ಎಳೆದಿಲ್ಲ ಅಂತ ಕಾಣುತ್ತೆ, ಆದರೆ ತುಂಬ ಚೆನ್ನಾಗಿ ಮಾತಾಡಿಸ್ದ. ನಾನು ಬರ್ತೀನಿ, ನಂಗೆ ಕರ್ಕೊಂಡು ಹೋಗ್ತೀರಾ, ನನ್ನ ಹತ್ರ ಲೈಸೆನ್ಸ್ ಇದೆ, ಅಷ್ಟು ದೂರದಿಂದ ಯಾಕೆ ಬಂದಿದ್ಯಾ ಅಂತೆಲ್ಲ ವಿಚಾರಿಸ್ತಾ ಇದ್ದ. ಸೊ ಇದುವರೆಗೂ ರೋಡೇನು ಮೋಸ ಮಾಡಲಿಲ್ಲ. ಅಲ್ಲೊಂದು ಸ್ವಲ್ಪ ನರಸರಾವ್ಪೇಟ್ ಅಂದರೆ ನಾನು ಹೈವೇಯಿಂದ ಆ ಊರಿಗೆ ಕನೆಕ್ಟ್ ಆಗೋವರೆಗೂ ಸ್ವಲ್ಪ ಓಕೆ ಇತ್ತು ರೋಡು. ಅದಾದಮೇಲೆ ಇದೇ ಥರ ಇದೆ, ಸಿಂಗಲ್ ಹೈವೇ, ಬಟ್ ರೋಡ್ ಚೆನ್ನಾಗಿದೆ. ಈ ಹೈವೇ ಆ ಕಡೆ ಈ ಕಡೆ ಗಿಡಗಳೇ ಒಂಥರ ಭೂಷಣ ಎಲ್ಲ ಕಡೆ. ಆ ಕಾಲದಲ್ಲಿ ನಾವೆಲ್ಲ ಪುಣ್ಯ ಮಾಡಿದ್ವಿ. ಆ ಕಾಲದಲ್ಲಿ ಅವರು ಪಾಪ ನೆಟ್ಟು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ನಾವು ಅದನ್ನು ಕಡಿದು ಮುಂದಿನ ಪೀಳಿಗೆಗೆ ಬರೀ ಫ್ಲೈಓವರ್ ಅದು, ಬಟ್ ಅನಿವಾರ್ಯತೆ, ಏನು ಮಾಡೋದು. ಜರ್ನಿಯಲ್ಲಿ ಮೊದಲೇ ಹೇಳ್ದಂಗೆ ಸುಮಾರು ಅಪರೂಪ ಜನ ಸಿಕ್ಕಿದ್ರು. ನಿನ್ನೆ ಅಲ್ಲಿ ಭದ್ರಾಚಲಮಲ್ಲಿ ಒಂದು ಹೊಂಡಾ 350ಯಲ್ಲಿ ಇಬ್ಬರು ಬಂದರು. ಪಾರ್ಕಿಂಗಲ್ಲಿ ನಿಂತಿದ್ದೆ. ಅವರು ಕೇಳಿದ್ರು ಯಾರು ಏನು ಎತ್ತ ಅಂತ. ಆಮೇಲೆ ಅವ್ರ ಗಾಡಿ ಆಯಿಲ್ ಲೀಕ್ ಆಗ್ತಾಯಿತ್ತು. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಅವರು ಬ್ಯಾಂಕ್ ಎಂಪ್ಲಾಯ್ ಅಂತೆ, ಛತ್ತೀಸ್ಗಢದಿಂದ ಹೊರಟಿದ್ದಾರೆ ಅವರು. ಇದು ಯಾವುದದು ಬಿಲೈ ಯಾವುದು, ಬಿಲೈ ಇರಬೇಕು, ಟಾಟಾ ಸ್ಟೀಲ್. ಸೊ ಅವರು ಬ್ಯಾಂಕ್ ಎಂಪ್ಲಾಯೀಸ್ ಅಂತೆ. 3 ದಿವಸ ರಜೆ ಇದೆಯಲ್ಲ ಅಂತ ಅಲ್ಲಿಂದ ಅವರು ರೂಟ್ ತೊಗೊಂಡಿದ್ದು ಏನು ಅಂದರೆ, ರಾಮ ವನವಾಸ ಟೈಮಲ್ಲಿ ಯಾವ್ಯಾವ ದಾರಿಯಲ್ಲಿ ಸಾಗಿದ್ನೋ ಆ ದಾರಿಯನ್ನು ಮುಗಿಸೋಣ 3 ದಿವಸದಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂತ ಅವರು ಅಲ್ಲಿಗೆ ಬಂದಿದ್ದರು. ಆಮೇಲೆ ಅವರು ಇನ್ನೊಂದು ಗಾಡಿ ಲೀಕ್ ಆಗ್ತಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಅವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಂದರೆ, ವಾಪಸ್ ಹೋಗ್ಬಿಟ್ಟು ಆಮೇಲೆ ನೋಡಿದ್ರಾಯ್ತು, 1 ಲೀಟ್ರ್ ಆಯಿಲ್ ತೊಗೊಂಡು ಟಾಪಪ್ ಮಾಡ್ಕೊಂಡು ಹೋಗೋಣ ಅಂತ ಇಬ್ಬರು ಮಾತಾಡ್ತಾಯಿದ್ರು. ಅದಷ್ಟೇ ಅಲ್ಲದೆ ಅವ್ರ ಲಗೇಜನ್ನು ಟ್ಯಾಂಕ್ ಮೇಲೆ ಇಟ್ಕೊಂಡು, ಇಬ್ಬರು ಲಗೇಜನ್ನು ಈ ಟ್ಯಾಂಕ್ ಮೇಲೆ ಇಟ್ಕೊಂಡು ಪ್ರಯಾಣ ಬಂದಿದ್ರು. ನಾನು ಹೇಳಿದೆ ಯಾಕೆ ನೀವು ಒಂದು ಕ್ಯಾರಿಯರ್ ಹಾಕ್ಸ್ಬೋದಲ್ಲ ಅಂದಾಗ ಅವ್ರು ಹೇಳಿದ್ದೇನೆಂದರೆ, ಅದು ಗಾಡಿ ಬ್ಯಾಂಕ್ದಂತೆ, 3 ದಿವಸ ರಜೆ ಇರೋದ್ರಿಂದ ತಗೊಂಬಂದ್ಬಿಟ್ಟಿದ್ದಾರೆ. ಸೊ ಈ ಥರನೂ ಒಂಥರ ವಿಚಿತ್ರ, ಅಪರೂಪ, ಆಮೇಲೆ ತುಂಬ ಒಂಥರ ಅಡ್ವೆಂಚರಸ್ ಜನ ಸಿಗ್ತಾರೆ. ಎಕ್ಸಲೆಂಟ್. ಅದು ವಿಜಯವಾಡ ಹೊರಟು ಒಂದು 160 ಕಿಲೋಮೀಟರ್. ನಿನ್ನೆವರೆಗೂ 1454 ಕಿಲೋಮೀಟ್ರ್ ಆಗಿತ್ತು. ಇವತ್ತೊಂದು 150, ಅರೌಂಡ್ 1600 ಆಯಿತು. ಒಟ್ಟು ಒಂದು 2000 ಕಿಲೋಮೀಟ್ರ್ ಆಗ್ಬೋದು ಮನೆಗೆ ಹೋಗೋಷ್ಟು. ಆಮೇಲೆ ಇದು ಪ್ರಕಾರ ಸಾಯಂಕಾಲ 6 ಗಂಟೆ ಅಷ್ಟೊತ್ತು, 7 ಗಂಟೆ ಅಷ್ಟೊತ್ತು ಇದು ಇವನು ಚೆನ್ನಾಗಿದೆ. ಈ ಊರ ಹೆಸರು ವಿನುಕೊಂಡ ಅಂತ. ವಿನುಕೊಂಡ ಆ ಕಡೆ ಹೈದರಾಬಾದ್ ಬೀದರ್ ಹೋಗೋ ರೋಡಲ್ಲಿ ಪೆನುಗೊಂಡ, ಇದು ವಿನುಕೊಂಡ.
ಇದು ತಾಲೂಕೇ ಇರ್ಬೇಕು, ದೊಡ್ಡದಾಗಿದೆ ಊರು. ಈ ಆಂಧ್ರ ನಾನು ಈಗ ಓಡಾಡಿರೋ ಬೆಲ್ಟಲ್ಲಿ ಇನ್ನೊಂದು ಕಂಡಿರೋದೇನೆಂದರೆ, ಪ್ರತಿ ಕಡೆ ಹಸು, ನಾಯಿ, ಎಮ್ಮೆ ಎಲ್ಲ ಬಂದೇ ಬರ್ತವೆ. ಇಲ್ಲಿ ಕೋತಿಗಳು ನೋಡಿ, ಪ್ರತಿ ಊರಲ್ಲಿ ಕೋತಿಗಳು ಪುಸ್ತಕಂತ ಬರೋದು, ಹಂಗೆ ಹೋಗೋದು. ಅದನ್ನು ಭಾರಿ ಹುಷಾರಾಗಿ ಡ್ರೈವ್ ಮಾಡಬೇಕು. ಕೋತಿಗಳು ಜಾಸ್ತಿ ರೋಡಿಗೆ ಅಡ್ಡ ಬರೋದು. ಈಗ ಮೊದಲನೇ ಸಲ ಬೆಂಗಳೂರು ಬೋರ್ಡ್ ನೋಡಿದೆ, 509. ಇನ್ನೂ 500 ಕಿಲೋಮೀಟ್ರ್ ಇದೆಯಾ? ಮೈ ಗಾಡ್. ಕರ್ನೂಲು 156, ಹೈದ್ರಾಬಾದ್ 251. 509 ಇನ್ನು. ಸೊ ಇಲ್ಲಿಂದ ಶ್ರೀಶೈಲ ಬರೀ 73 ಕಿಲೋಮೀಟ್ರ್ ಅಷ್ಟೇ. ಇನ್ನೊಂದು ದಿನ ಎಕ್ಸ್ಟ್ರಾ ಇದ್ದರೆ ಅದನ್ನು ಮುಗಿಸ್ಕೊಂಡು ಹೋಗ್ಬೋದು. ಏನು ರೋಡ್ ಮಧ್ಯೆ ಹಾಳಾಗ್ಬಿಟ್ಟಿದೆಯಲ್ಲ ಗಾಡಿ. ಅಣ್ಣ ಯಾವ ಕಡೆ ಹೋಗ್ತೀಯ? ಒಂದು ಇಂಡಿಕೇಟ್ರ್ ಹಾಕಪ್ಪ. ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಶ್ರೀಶೈಲ ಬೆಟ್ಟ. ಅದು ಆಚೆ ಶ್ರೀಶೈಲ ಬರುತ್ತೆ. ನಾನು 2 ವರ್ಷದ ಹಿಂದೆ ಇದೇ ರೋಡಲ್ಲಿ ಸೋಲೋ ರೈಡ್ ಮಾಡಿದ್ದೆ ಶ್ರೀಶೈಲಕ್ಕೆ. 2 ಡೇಸ್ ಬೆಂಗಳೂರಿಂದ. ಫಸ್ಟ್ ಡೇ ಬೆಳಗ್ಗೆ ಹೊರಟು ಶ್ರೀಶೈಲ ಆಲ್ಟ್ ಮಾಡಿ, ಮತ್ತೆ ನೆಕ್ಸ್ಟ್ ಡೇ ಅಲ್ಲಿಂದ ವಾಪಸ್ ಹೋಗ್ತಾ ನಾನು ಕರ್ನೂಲು ಕಡೆಯಿಂದ ಹೋಗಿದ್ದೆ. ಸುಮಾರು ಹೊತ್ತಿಂದ ನಾನ್ ಸ್ಟಾಪ್ ಬರ್ತಾಯಿದ್ದೀನಿ. ಒಂದು ಬ್ರೇಕ್ ಕೊಡೋಣ, ಗಾಡಿಗೂ ಸ್ವಲ್ಪ ಕೂಲ್ ಆಗುತ್ತೆ. ಮುಂದೆ ಹಾಕ್ಬಿಡ್ಲಾ? ಮುಂದೆ ಹಾಕ್ಬಿಡ್ತೀನಿ. ಈಗ ನಾ ಬರ್ತಾರೋ ಹೈವೇಲಿ ಇನ್ನೊಂದು ವಿಶೇಷ ಏನಂದರೆ, ಟೋಲ್ಗಳು ತುಂಬ ಕಮ್ಮಿ ಇದ್ದಾವೆ. ಇದು ನನಗೆ ಬೆಳಗ್ಗೆಯಿಂದ ಸಿಗ್ತಾ ಇರೋದು 2ನೇ ಟೋಲ್ ಅಷ್ಟೇ. ಆಲ್ಮೋಸ್ಟ್ 250-300 ಹತ್ತತ್ರ ಬಂದಿದ್ದೀನಿ. ಇದು 2ನೇ ಟೋಲು. ಆಮೇಲೆ ಈಗ ಬೈಕರ್ಸು ಈಗ ಕಾಣಿಸೋಕ್ಕೆ ಶುರು ಆದರು. ಕರ್ನಾಟಕ ಪಾಸಿಂಗ್ ಗಾಡಿಗಳು ಎಲ್ಲ ಶ್ರೀಶೈಲಕ್ಕೆ ಹೋಗಿ ಬರೋರು ಇರ್ತಾರೆ. ಹಂಗಾಗಿ ಈಗ ಮುಂದೆ ಒಂದು ಬೈಕರ್ ಗಾಡಿ ಹೋಯ್ತು, ಹಿಂದೆ ಒಂದು ಬರ್ತಾಯಿದೆ. ಗೂಗಲ್ ಯಾಕೋ ಮತ್ತೆ ಕೈ ಕೊಡ್ತಾ ಅಂತ. ಹೈವೇಯಿಂದ ಇದು ಯಾವುದೋ ಒಳಗೆ ಕರ್ಕೊಂಬಂದ್ಬಿಡ್ತು. ಇದು ಯಾಕೆ ಕರ್ಕೊಂಬಂತು ಗೊತ್ತಿಲ್ಲ. ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಈ ರೋಡ್ ತೊಗೊಂಡಿದ್ದೇ ಇಲ್ಲ, ನಂಗೆ ನೆನಪಿಲ್ಲ. 2 ವರ್ಷದ ಮೇಲಾಯಿತು. ಏನಾದರೂ ಶಾರ್ಟ್ಕಟ್ಟು ಒಂದು 10 ಕಿಲೋಮೀಟ್ರ್ ಉಳ್ಸೋಕ್ಕೆ ಈ ಕಡೆ ಕರ್ಕೊಂಬಂತು, ಏನಾಯಿತು. ಸದ್ಯಕ್ಕೆ ಇದು ಹಳ್ಳಿ ರೂಟ್ ಇದ್ರೂ ರೋಡ್ ನೀಟಾಗಿದೆ, ಬಟ್ ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ. ನಾನು ಈ ರೈಡಿನ ವಿಶೇಷದ ಬಗ್ಗೆ ಮಾತಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ನನಗೆ ತುಂಬ ಚೆನ್ನಾಗಿ ಅನಿಸಿದ್ದು ಈ ಒಂದು ರೈಡಲ್ಲಿ ಅಂದರೆ, ಫಸ್ಟ್ ಡೇ ಹೈವೇ ಒಂದು ಮುಕ್ಕಾಲು ಹೈವೇ, ಒಂದು ಕಾಲು ಭಾಗ ಕೋಸ್ಟಲ್ಲು. ಅದಾದಮೇಲೆ ಸೆಕೆಂಡ್ ಡೇ ಎಂಟೈರ್ ರೂರಲ್ ರೋಡ್ಗಳು, ಒಳ್ಳೊಳ್ಳೆ ಸ್ಪಾಟು. ಆಮೇಲೆ ಕೃಷ್ಣ ಸಂಗಮ, ಗೋದಾವರಿ ಸಂಗಮ, ಅದನ್ನು ನೋಡಿದೆ. ಥರ್ಡ್ ಡೇ ಬಂದ್ಬಿಟ್ಟು ಫುಲ್ಲು ಫಾರೆಸ್ಟ್ ಏರಿಯಾ, ಭದ್ರಾಚಲಮ್ಮು, ಆಮೇಲೆ ಮಾರೇಡಿಮಲ್ಲಿ, ರಾಜಮಂಡ್ರಿ, ಅದು. ಮತ್ತು ಫೋರ್ತ್ ಡೇ ಒಂದು ಅರ್ಧ ಹೈವೇ ಅರ್ಧ ರೂರಲ್ಲು. ಆ ಥರ ಪೂರ್ತಿ ಒಂದು ರೌಂಡ್ ಟ್ರಿಪ್ ಆಯ್ತು ಇದು. ಆಂಧ್ರ ಸ್ಪೆಷಲಿ ನನಗೆ ಇನ್ನೂ ಕೆಲವೊಂದು ಇಷ್ಟ ಆಗಿದೆ ಅಂದರೆ, ಬೆಳಗ್ಗೆ ತಿಂಡಿ ಮಾತ್ರ ಸೂಪರ್. ಚಟ್ನಿ, ಇಡ್ಲಿಗಳು ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ಟೇನು ಪರವಾಗಿಲ್ಲ, ಒಬ್ಬನೇ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಯಿತು, ಆದರೂ ಡೀಸೆಂಟಾಗಿರೋ ಸ್ಟೇಗಳೇ ಸಿಕ್ಕಿದ್ವು. ಆಮೇಲೆ ಅಷ್ಟು ಕಷ್ಟ ಆಗಲಿಲ್ಲ. ಆಮೇಲೆ ದೇವಸ್ಥಾನಗಳೆಲ್ಲ ಅಷ್ಟು ರಶ್ಶು ಅನ್ನೋ ಥರ ಇರಲಿಲ್ಲ. ಆಮೇಲೆ ಇನ್ನೂ ವಿಶೇಷ ಏನಂದರೆ, ನಮ್ಮ ಕನ್ನಡದವರು ರಾಜಮಂಡ್ರಿ ಹತ್ರ ಅಂಗಡಿಯಲ್ಲಿ ಸಿಕ್ಕಿದ್ದು ಅವರೇ ಓನರು. ಅದೊಂದು ಭಾರಿ ವಿಶೇಷ ಇತ್ತು ನನ್ನ ಈ ಜರ್ನಿಯಲ್ಲಿ. ಆಮೇಲೆ ಸಮುದ್ರ ತಟಗಳು ಸುಮಾರು ಸಿಕ್ಕಿದ್ವು. ಒಂಥರ
ಸುಮಾರು ವಿಶೇಷಗಳು ಚೆನ್ನಾಗಿದೆ. ಒಳ್ಳೆ ಮೆಮೊರಿ ತಗೊಂಡು ಹೋಗ್ತಾಯಿದ್ದೀನಿ ವಾಪಸ್. ಯಾರೋ ಇಬ್ಬರು ರೈಡರ್, ಇವ್ರ ಲಗೇಜ್ ಇಲ್ಲ ನೋಡಿದ್ರೆ ಡೇ ರೈಡ್ ಇದೆಯಾ ಏನೋ ಗೊತ್ತಿಲ್ಲ. ಹಾಂ, ಆ ಥರ ಒಂದು ಚೆನ್ನಾಗಿತ್ತು. ಇದು ಒಂದು 4 days ಮನೆ ಹೋಗೋಷ್ಟರಲ್ಲಿ ಒಂದು 2,000 ಆಗುತ್ತೆ. ಈಗ 1,750. ನಾನು ಡಿಸ್ಟೆನ್ಸ್ಗಿಂತ ಲೆಕ್ಕ ಹಾಕೋದೇನೆಂದರೆ ಪ್ಲೇಸಸ್ಸು ಚೆನ್ನಾಗಿರೋದು, ಅದು ಮೇನು. ಆಮೇಲೆ ನಾನು ಸ್ಲೋ ರೈಡ್ರು, ನಾನು ತುಂಬ ಸ್ಲೋ ರೈಡ್ರು. ಹಾಗಾಗಿ ಅಷ್ಟು ನನಗೆ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಲ್ಲ. ಮನೆ ಹೋಗೋವರೆಗೂ ಇನ್ನೂ ಏನೇನು ಅನುಭವಗಳು ಸಿಗುತ್ತೋ ಹಂಗೆ ಮಾತಾಡ್ತಾ ಹೋಗೋಣ. ಆಂಧ್ರ ತೆಲಂಗಾಣದಲ್ಲಿ ಇನ್ನೊಂದು ನಾನು ನೋಡಿರೋದೇನೆಂದರೆ, ಈ ಫ್ಲೆಕ್ಸ್ ಇದೆ ನೋಡಿ, ಇವು ಎಷ್ಟಿದ್ದಾವೆ ಅಂದರೆ 1 ಇಂಚಿಗೂ ಹಾಕಿದ್ದಾರೆ ಎಲ್ಲ ಊರಲ್ಲಿ. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಾಕಿದಾರೋ ಏನೋ ಗೊತ್ತಿಲ್ಲ. ಸಂಕ್ರಾಂತಿ, ಕ್ರಿಸ್ಮಸ್ಸು, ಅದು ಬರ್ತ್ಡೇ, ಅದಷ್ಟೇ ಅಲ್ಲದೆ ಇನ್ನೊಂದೇನು ನೋಡಿರೋದಂದರೆ ಈ ಹಾಸ್ಪಿಟ್ಲ್ ಅಡ್ವರ್ಟೈಸ್ಮೆಂಟ್ಗಳು ಅದೆಲ್ಲ ಇರುತ್ತಲ್ಲ, ಅದರಲ್ಲಿ ಆ ಡಾಕ್ಟ್ರುಗಳ ಫೋಟೋನೂ ಹಾಕಿದ್ದಾರೆ. ಫಸ್ಟ್ ಟೈಮ್ ನೋಡಿರೋದು ನಾನು. ಮಾಮೂಲಾಗಿ ಹಾಸ್ಪಿಟ್ಲು ದೊಡ್ಡ ದೊಡ್ಡ ಬ್ಯಾನರ್ಗಳು ಅದು ಅಡ್ವರ್ಟೈಸ್ ಮಾಡ್ತಾರೆ, ಆದರೆ ವಿತ್ ಫೋಟೋ ಸಮೇತ ಆ ಥರ. ಅಷ್ಟೊಂದು ಪಾಪ್ಯುಲಾರಿಟಿ ಇದೆ ಫ್ಲೆಕ್ಸ್ದು. ಅಣ್ಣಯ್ಯ ಹೋಗು. ಎದುರುಗಡೆ ಬೆಟ್ಟದ ಸಾಲುಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಯಾಕೋ ರೂಟ್ ತಗೊಂಡಿದ್ದು ಸ್ವಲ್ಪ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ತುಂಬ ಕಡೆ ರೋಡ್ ಕೆಲಸ ನಡೀತಾ ಇದೆ, ಹಾಗಾಗಿ ಫಾಸ್ಟ್ ಹೋಗೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಲಾಸ್ಟ್ ಟೈಮ್ ನಾನು ಶ್ರೀಶೈಲಕ್ಕೆ ಹೋದಾಗ ಈ ರೋಡಲ್ಲಿ ಹೋಗಿಲ್ಲ ಖಂಡಿತ. ಅದು ಫುಲ್ ಹೈವೇ ಇತ್ತು, ಅಪ್ ಟು ಮಾರ್ಕಾಪುರಂವರೆಗೂ ಹೈವೇನೇ ಇತ್ತು. ಇದು ಯಾವುದೋ ಇನ್ನೂ ಕನ್ಸ್ಟ್ರಕ್ಷನ್ ರೋಡ್ ನಡೀತಾ ಇದೆ. ಬಂದೆ, ಇನ್ನೇನು ಮಾಡೋದು. ಟೈಮ್ ಆಗಿದೆ 1:15. ಇನ್ನು ನನ್ನ ಜರ್ನಿ 4-5 hours ತೋರಿಸ್ತಾ ಇದೆ. ಬಾದಾಮ್ ಶೇಕ್ ಇದೆ, ಕುಡಿಯೋಣ ಸ್ವಲ್ಪ. ಯಾವ ಹೈವೇನ ಬಿಟ್ಟು ಈ ಹಳ್ಳಿ ದಾರಿಗೆ ಬಂದು ಆ ಹೈವೇ ಮತ್ತೆ ಈಗ ಬರ್ತಾ ಇದೆ. ಆಲ್ಮೋಸ್ಟು 2 ಗಂಟೆ ಮೇಲಾಯಿತು. ಹಳ್ಳಿ ದಾರಿ ಚೆನ್ನಾಗಿರುತ್ತೆ, ಆದರೆ ಸಾಗಲ್ಲ ದಾರಿ. ಇವಾಗ ಇಲ್ಲಿಂದ ನಂಗೆ ತಿಳಿದ ಪ್ರಕಾರ ಅಪ್ ಟು ಮದನಪಲ್ಲಿ ದಾಟಿ ಫುಲ್ ಹೈವೇ ಇದೆ ಅಂದ್ಕೊಂಡಿದ್ದೀನಿ, ನೋಡಬೇಕು. ಆಮೇಲೆ ಇವತ್ತು ಊಟ ಎಲ್ಲಾದರೂ ಧಾಬಾ ಒಳಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಂಧ್ರ ಭೋಜನ ನಾನು ಹುಡುಕಿದ್ದೆ, ಯಾವುದೂ ಸಿಗ್ತಾಯಿಲ್ಲ. ನಾನು ಕಡಪ ಎಲ್ಲ ದಾಟಿ ಮುಂದೆ ಹೋಗ್ತಾಯಿದ್ದೀನಿ. ಮುಂದೆ ರಾಯಚೋಟಿ, ಮದನಪಲ್ಲಿ, ಅಲ್ಲಿಂದ ಶ್ರೀನಿವಾಸಪುರ, ಕೋಲಾರ, ಆ ಥರ ಇದೆ ರೂಟು. ಆಮೇಲೆ ಇನ್ನೊಂದು ಏನಂದರೆ, ನಾನು 4 ದಿವಸದಲ್ಲಿ ಬಿಸಿಲೇ ಬರಲಿಲ್ಲ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬಂದರೆ, ಅದಕ್ಕೆ ಬಿಟ್ಟರೆ ಇನ್ಯಾವುದೂ ಇಲ್ಲ. ಫುಲ್ಲು ಇದೇ ಥರ ಮೋಡ ಇತ್ತು. ಇವಾಗ ನೋಡಿದ್ರೆ ಇಲ್ಲಿ ಯಾಕೆ ಫುಲ್ಲು ಮಳೆ ಮೋಡ ಆಗಿಬಿಟ್ಟಿದೆ. ಎಲ್ಲಿ ಮಳೆನ ದರ್ಶನ ಮಾಡಿಸೋತ್ತೋ ಏನೋ ಗೊತ್ತಿಲ್ಲ. ಇದು ಚಿತ್ತೂರು, ಇದು ಸಾರಿ ಕಡಪ ಘಾಟ್. ಇದೊಂದು ಚಿಕ್ಕ ಘಾಟ್ ಇದೆ, ಸ್ವಲ್ಪ ಸುಮಾರಾಗೇ ಇದೆ. ಈ ಘಾಟಲ್ಲಿ ನಾನು ಬೈಕಲ್ಲಿ 2ನೇ ಸರಿ ಬರ್ತಾ ಇರೋದು. ಅಭಯಹಸ್ತ ಆಂಜನೇಯ ಸ್ವಾಮಿ ಆಲಯ. ನಾನು ಶ್ರೀಶೈಲ ಹೋಗ್ಬೇಕಾದ್ರೆ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೆ. ನಾನು ನಿಂತು ಸುಮಾರು ಫೋಟೋಗ್ರಫಿ ಎಲ್ಲ ಮುಗಿಸಿ ಆಮೇಲೆ ಮತ್ತೆ ಹೋಗಿದ್ದೆ ಮೇಲೆ. ಆಮೇಲೆ ಇನ್ನೊಂದು ನನಗೆ ವಿಚಿತ್ರ ಅನಿಸಿದ್ದು, ಈಗ ನಮ್ಮಲ್ಲಿ ಪಶ್ಚಿಮ ಘಟ್ಟ ಕೆಳಗಡೆ ಅರಬ್ಬಿ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ಘಾಟ್ ಹಿಡಿಲೇಬೇಕು. ಇಲ್ಲಿ ನಾನು ನಿನ್ನೆ ಫಸ್ಟ್ ಡೇ ಅಷ್ಟೊಂದು ಬೀಚ್ ಕಡೆ ಹೋದೆ, ಆದರೆ ಎಲ್ಲೂ ಅಂಥ ಘಾಟ್ ಇಳಿಯೋ ಒಂದೇ ಸರಿ ಎಲಿವೇಶನ್ ಇಲ್ಲ. ಈಸ್ಟ್ ಸೈಡಲ್ಲಿ ಯಾವುದೋ ಒಂಥರ, ನಮ್ಮಲ್ಲಿ ಆಗುಂಬೆ ಇರ್ಬೋದು, ಶಿರಾಡಿ ಇರ್ಬೋದು, ಚಾರ್ಮುಡಿ ಇರ್ಬೋದು, ಅದೊಂಥರ ಸಡನ್ನಾಗಿದೆ. ಈ ಕಡೆ ಸಿಗಲಿಲ್ಲ ನನಗೆ. ಈಸ್ಟರ್ನ್ ಸೈಡ್ ಅಷ್ಟಿಲ್ಲ. ಇದು ಯಾವುದು ದೂನ್ ಪಂಜಾಬಿ ಧಾಬಾ ಅಂತೆ. ಪಂಜಾಬಿ ಧಾಬಾ ಇದೆಯೋ ಲೋಕಲ್ ಇದೆಯೋ ಗೊತ್ತಿಲ್ಲ. ಸರಿ, ಯಾವುದಕ್ಕೊಂದು ಸರಿ ಟ್ರೈ ಮಾಡೋಣ. ಊಟ ಮಾಡೋಣ ಬರ್ತಾ ಇದೆ.
ದಾಲ್ ತಡ್ಕ ಮತ್ತು 2 ರೋಟಿ ಹೇಳಿದ್ದೀನಿ. ಬನ್ನಿ ಹೇ ಊಟ ಮಾಡಿ ಮತ್ತೆ ಮುಂದೆ ಪ್ರಯಾಣ ಮಾಡಿಸೋಣ. ಭರ್ಜರಿ ಊಟ ಆಯಿತು. ದೂಲ್ ಪಂಜಾಬಿ ಫ್ಯಾಮಿಲಿ ಧಾಬಾ ಚೆನ್ನಾಗಿತ್ತು. ಒಂದು ದಾಲ್ ತಡ್ಕ, 2 ರೊಟ್ಟಿ ಬ್ಯಾಟಿಂಗ್ ಮಾಡಿದೆ. ಇಲ್ಲಿಂದ ಮನೆ 171 ಕಿಲೋಮೀಟ್ರು. ಆರಾಮಾಗಿ ಹೋಗ್ತೀನಿ. ನಾನೀಗ ರಾಯಚೋಟಿ ದಾಟ್ತಾ ಇದ್ದೀನಿ. ರಾಯಚೋಟಿ ಏನಂದರೆ ವೀರಭದ್ರೇಶ್ವರ ಸ್ವಾಮಿದು ದೇವಸ್ಥಾನ. ನಮ್ಮ ನೆಂಟರಲ್ಲಿ ಸುಮಾರು ಜನದ ಮನೆ ದೇವರು. ನಮ್ಮ ಮನೆ ದೇವರು ವೀರಭದ್ರೇಶ್ವರನೇ, ಆದರೆ ಹುಮ್ನಾಬಾದು. ಇನ್ನೊಂದು ವಿಶೇಷ ಇವತ್ತು ಬಂದಿರೋದಿಲ್ಲ ನನ್ನ ಪುಣ್ಯ ಏನಂದರೆ, ಇವತ್ತು ಅಲ್ಲಿ ಜಾತ್ರೆ ಇರುತ್ತೆ ಹುಮ್ನಾಬಾದಲ್ಲಿ. ಸೊ ಹಾಗಾಗಿ ಒಂದು ವೀರಭದ್ರ ನಾಡಿಗೆ ಇವತ್ತಿನ ದಿವಸ ಬಂದಿದ್ದು ಒಂದು ವಿಶೇಷನೇ. ಬೆಂಗಳೂರು ಟ್ರಾಫಿಕ್ ಶುರು ಆಯ್ತು ನೋಡಿ ಇವಾಗ. ಮಳೆ ಅಂತಿದೆ, ಮಳೆ ಬಂದು ಹೋಗಿದೆ. ಈಗ ಇನ್ನೂ ಸ್ವಲ್ಪ ಡ್ರಿಜ್ಲಿಂಗ್ ಆಗ್ತಾ ಇದೆ. ಜಾಸ್ತಿ ಮಳೆ ಏನಾದರೂ ಆದರೆ ಆವಾಗ ಬಸ್ನಲ್ಲಿ ಬಂದ ಅಡ್ಡ, ಆವಾಗ ಜರ್ಕಿನ್ ಹಾಕ್ಕೊತೀನಿ. ಇವಾಗ ಸದ್ಯಕ್ಕೆ ಮ್ಯಾನೇಜಬಲ್ ಇದೆ, ಬಟ್ ಕ್ಯಾಮ್ರಾಗಳೆಲ್ಲ ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಈ ಲಾಂಗ್ ಡ್ರೈವ್ ನನಗೆ ಹುಚ್ಚು ಶುರುವಾಗಿ ಒಂದು 6-7 ವರ್ಷದ ಮೇಲಾಯಿತು. ಈ ಲಾಂಗ್ ಡ್ರೈವ್ ಹೆಂಗಂದರೆ, ನನ್ನ ಪ್ರಕಾರ ಒಂದು ಟೆಸ್ಟ್ ಮ್ಯಾಚ್ ಇದ್ದಂಗೆ. ನಿಧಾನಕ್ಕೆ ಯಾವುದೇ ಅರ್ಜೆಂಟ್ ಮಾಡಲಾರ್ದೆ ಹೆಂಗೆ ಟೆಸ್ಟ್ ಮ್ಯಾಚ್ ಆಡ್ತಾರೋ 5 ದಿವಸ, ಅಥವಾ ಮ್ಯಾರಥಾನ್ ಓಡ್ತಾರೋ ಅವರು ಗ್ರ್ಯಾಜುವಲಾಗಿ ಹೋಗ್ತಾನೇ ಇರ್ತಾರೆ. ಸೊ ಆ ಥರ ಅಂದ್ಕೊಂಡಿದ್ದೀನಿ. ನಾವು ತುಂಬ ಫಾಸ್ಟಾಗಿ ಇಷ್ಟು ಗಂಟೆಗೆ ಇಷ್ಟೊತ್ತಿಗೆ ಅಲ್ಲಿ ಹೋಗಿ ಸೇರಬೇಕು, ಆ ಥರ ಏನಾದರೂ ನಾವು ಟಾರ್ಗೆಟ್ ಇಟ್ಕೊಂಡ್ಬಿಟ್ರೆ ಅದು ಒಂಥರ 100 ಮೀಟರ್ಸ್ ರನ್ನಿಂಗು ಅಥವಾ 1 ಡೇ ಮ್ಯಾಚು 20 ಮ್ಯಾಚ್ ಥರ ಆಗುತ್ತೆ. ಅದಕ್ಕೆ ಜಾಸ್ತಿ ಲಾಂಗ್ ಹೋಗೋದಿದ್ದರೆ ಆರಾಮಾಗಿ ಗ್ರ್ಯಾಜುವಲಾಗಿ ಹೋಗ್ತಾ ಇರಬೇಕು ಅಂತ ನನ್ನ ಲಾಜಿಕ್ಕು. ಎಲ್ಲಿ ಖಾಲಿ ಸಿಗುತ್ತೋ ಅಲ್ಲಿ ಒಂದು ಸ್ವಲ್ಪ ಫಾಸ್ಟಾಗಿ ಚಚ್ಚೋದು, ರಶ್ ಇದ್ದಾಗ ಅಥವಾ ಊರುಗಳು ಬಂದಾಗ ಒಂದು ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಓಡಿಸೋದು. ಸೊ ಆ ಥರ ಅಂದ್ಕೊಂಡಿದ್ದೀನಿ. ಎಲ್ಲ ಇಲ್ಲಿ ಜೋರಾಗಿದೆ ಮಳೆ ಜೋರಾಗಿ ಬಂದು ನಿಂತಿದೆ. ಜನ ಎಲ್ಲ ಅಲ್ಲಲ್ಲಿ ನಿಂತಿರೋರೆಲ್ಲ ಆಚೆ ಬರ್ತಾ ಇದ್ದಾರೆ. ಆಮೇಲೆ ರೋಡು ಎಲ್ಲ ಫುಲ್ಲು ಒದ್ದೆ ಆಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಪ್ರಕೃತಿ ಜೊತೆ ಕೊಟ್ಟರೆ ಬೇಗ ಹೋಗ್ಬೋದು, ಇಲ್ಲಾಂದರೆ ಅಲ್ಲೆಲ್ಲಿ ನಿಂತ್ಕೊಂಡು ಹೋಗೋದಷ್ಟೆ. ಸುಮ್ಮನೆ ಗೋಪುರ ಎಲ್ಲ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅದಕ್ಕೆ ನಿಲ್ಲಿಸ್ದೆ. ಜರ್ಕಿನ್ ಹಾಕ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಮತ್ತೆ ಗೋಪುರ ಹಾಳಾಗ್ಬಿಡ್ತದೆ. ಮಳೆ ಒಂದು 15-20 ನಿಮಿಷ ನಾನು ವೇಸ್ಟ್ ಮಾಡಿಬಿಡ್ತು. ಎಲ್ಲ ಇಲ್ಲಿ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಸರಿ ಅಂದ್ಬಿಟ್ಟು ಬಂದು ಎಲ್ಲ ನಿಲ್ಲಿಸಿ ಲಗೇಜ್ ಎಲ್ಲ ತೆಗೆದು ಜಾಕೆಟ್ ಹಾಕೋಣ ಅನ್ನೋಷ್ಟರಲ್ಲಿ ಮಳೆ ನಿಂತಾಯಿತು. ಒಳ್ಳೆ ವಿಚಿತ್ರ. ಮನೆಗೆ ಹೋಗೋವರೆಗೂ ಮಳೆ ಬರದೇ ಇದ್ರೆ ಸಾಕು ಅಂದ್ಕೊಂಡೆ, ಆದರೆ ದೇವರು ಕೇಳಬೇಕಲ್ಲ. ಜನ ಏನು ಫಾಸ್ಟಾಗಿ ಓಡಿಸ್ತಾರಪ್ಪ. ಚಲೋ ಸಿಗೋಣ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಗುರ್ರಮ್ ಕೊಂಡ ಅಂತ. ಗುರ್ರಮ್ ಕೊಂಡ ಅಂದರೆ ತೆಲುಗಿನಲ್ಲಿ ಬೆಟ್ಟ ಅಂತ. ಗುರ್ರಮ್ ಕೊಂಡ. ಅಲ್ಲಿ ಮಳೆ ಇತ್ತು, ಇಲ್ಲಿ ಮಳೆ ಇಲ್ಲ. ವಿಚಿತ್ರ. ಒಂದು 15-20 ನಿಮಿಷ ಅಂದರೆ ಅಟ್ಲೀಸ್ಟ್ ಒಂದು 15 ಕಿಲೋಮೀಟ್ರ್ ಮುಂದೆ ಹೋಗಿರ್ತಿದ್ದೆ. ಏನು ಮಾಡೋದು. ಆಮೇಲೆ ಅಲ್ಲಿ ನಿಂತಾಗ ಅಲ್ಲಿ ಒಬ್ಬ ಹುಡುಗ ಬಂದ. ಪಾಪ ಅಂದರೆ ಎಷ್ಟು ಮುಗ್ಧರಾಗಿರ್ತಾರೆ. ಅವ್ನು ಬಂದ್ಬಿಟ್ಟು ಅಣ್ಣ ನನಗೂ ಈ ಥರ ನಿಮ್ಮ ಥರ ಓಡಾಡಬೇಕು, ಇದು ಹೆಂಗೆ, ಈ ಕ್ಯಾಮ್ರಾ ಎಷ್ಟು,
ಈ ಹೆಲ್ಮೆಟ್ಗೆ ಎಷ್ಟು, ಈ ಬ್ಯಾಗಿಗೆ ಎಷ್ಟು, ಆಮೇಲೆ ಈ ಥರ ಓಡಾಡಬೇಕಂದ್ರೆ ನಾವು ಏನೇನು ತಗೋಬೇಕು, ದುಡ್ಡು ಎಷ್ಟು ಖರ್ಚಾಗುತ್ತೆ, ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದ ಅವನು. BCom ಫಸ್ಟ್ ಇಯರ್ ಅಂತೆ. ನಾವು ಓಡಾಡ್ಬೇಕಂತ ಆಸೆ ನನಗೆ, ನಮ್ಮ ಮನೇಲಿ ಬಿಡಲ್ಲ ಅಂತಾನೆ. ನೀರು ತರೋಕ್ಕೇನೋ ಬಂದಿದ್ದೇನೆ ಒಂದು ಸ್ಕೂಟಿ ಎತ್ಕೊಂಡು. ಅಂದರೆ ಮಕ್ಕಳಲ್ಲಿ ಸ್ಪೆಷಲಿ ನಾನು ಕಂಡಿರೋದು, ಯಾರು ಈ ಇದು ಟೂರಿಂಗು ಇಷ್ಟಪಡ್ತಾರೋ ಅವರು ನಮ್ಮ ಹತ್ರ ಬಂದು ಮಾತಾಡಿಸ್ತಾರೆ ಅವರೇ. ಆಕ್ಸಿಡೆಂಟ್ ನೋಡಿ, ಹೋಗಿ ಬೋರ್ಡಿಗೆ ಹೊಡೆದಿದ್ದಾನೆ ಅನಿಸುತ್ತೆ. ಮದನಪಲ್ಲಿಗೆ ಬಂದೆ. ಎಲ್ಲ ಹೊಸ ಹೊಸ ರೋಡ್ಗಳಾಗಿದ್ದಾವೆ. ಅಲ್ಲೆಲ್ಲ ರೈಲ್ವೆ ಕ್ರಾಸಿಂಗು, ಅಲ್ಲೆಲ್ಲ ತುಂಬ ಜಾಮ್ ಆಗ್ತಿತ್ತು. ರೈಲ್ವೆ ಕ್ರಾಸೇ ಕಾಣಿಸ್ಲಿಲ್ಲ, ಫ್ಲೈಓವರ್ ಆಗಿದೆಯೇನಪ್ಪ. ಇಲ್ಲೆಲ್ಲೋ ಮುಂದೆ ಹೋಗಿ ರೈಟ್ ಹೋಗಿ ಮತ್ತೆ ಲೆಫ್ಟ್ ಹೋಗಬೇಕು. ಇಲ್ಲೇ ತಗೋಬೇಕು ನಾವು. ಟೈಮ್ ಆಗಿದೆ 5:15. ಇಲ್ಲಿ ನೋಡಿ 5:15 ಇನ್ನೂ ಎಷ್ಟು ಬೆಳಕಿದೆ. ಅಲ್ಲಿ ಎಲ್ಲ 5 ಗಂಟೆಗೆ ಫುಲ್ ಕತ್ತಲಾಗ್ತಾಯಿತ್ತು. ಮೊನ್ನೆ ಎಲ್ಲ ಓಡಾಡಿರೋ ಜಾಗದಲ್ಲಿ. ಮದನಪಲ್ಲಿಗೆ ಒಂದು ಬೈಪಾಸ್ ಇದ್ದಿದ್ರೆ ಇನ್ನೊಂದು 10 ನಿಮಿಷ ಉಳಿತಿತ್ತು. ಬಹುಶಃ ಇಲ್ಲಿಗೆ ಮುಗಿತಾ ಅಂತ ಏನೋ ಚೆಕ್ ಪೋಸ್ಟ್ ಇದೆ, ಅಥವಾ ಇನ್ನೂ ಸ್ವಲ್ಪ ಮುಂದೆ ಇರಬೇಕನ್ನ. ಆಂಧ್ರ ಮುಗಿಯೋಕ್ಕೆ ಬರ್ತಾ ಇದೆ. 5:53. ಮದನಪಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಊರೊಳಗೆ. ಅಲ್ಲಿಂದ ಬೈಪಾಸ್ ಇಲ್ಲ, ಹಂಗಾಗಿ ಎಲ್ಲ ವೀಕೆಂಡ್ ವಾಪಸ್ ಬೆಂಗಳೂರಿಗೆ ಹೋಗೋ ಕಾರ್ಗಳೇ ಇದ್ದಾವೆ. ಎಲ್ಲ ಕೆ ಕರ್ನಾಟಕ. ಸೊ ಇಲ್ಲಿಗೆ ಆಂಧ್ರ ಮುಗೀತು. ಆಂಧ್ರದಿಂದ ಇವಾಗ ಕರ್ನಾಟಕ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ಎದುರುಗಡೆ ಬೋರ್ಡ್ ಕಾಣಿಸ್ತಾ ಇದೆ, ಕರ್ನಾಟಕಕ್ಕೆ ಸ್ವಾಗತ. 4ನೇ ದಿವಸ ಮತ್ತೆ ವಾಪಸ್ ನಮ್ಮ ರಾಜ್ಯಕ್ಕೆ ಎಂಟ್ರ್ ಆಗ್ತಾ ಇದ್ದೀನಿ. ಮೊದಲನೇ ದಿವಸ ಮುಳುಬಾಗಿಲಿಂದ ನಾನು ಎಕ್ಸಿಟ್ ಆದೆ. ಇವತ್ತು ಶ್ರೀನಿವಾಸಪುರ ಕಡೆಯಿಂದ ಎಂಟ್ರ್ ಆಗ್ತೀನಿ. ಕೋಲಾರ 61, ಶ್ರೀನಿವಾಸಪುರ 36. ಒಂಥರ ಫುಲ್ಲು ಒಂದು ರೌಂಡ್ ಟ್ರಿಪ್ ಆಯಿತು. ಇಲ್ಲಿಂದ ನಮ್ಮ ರಾಜ್ಯ ಇವಾಗ. ಗಾಡಿಗೆ ಪೆಟ್ರೋಲ್ ಹಾಕಿಸ್ಬಿಟ್ಟು ಇವಾಗ ಹೊರಟೆ. ನೋಡಿ ಎದುರುಗಡೆ ಹೆಂಗಿದೆ ಆಕಾಶ, ಫುಲ್ಲು. ಎಲ್ಲಿ ಮಳೆಗಿಡ ಮುಂದೆ ಮಳೆ ಇದೆಯಾ ಏನಿದೆಯಪ್ಪ. ಟೈಮ್ ಆಯಿತು 6:15. ಕತ್ಲಾಗ್ಬಿಡ್ತು. ಇನ್ಮೇಲೆ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ, ಕತ್ಲಾಯಿತು. ಇನ್ನು 1 hour ಜರ್ನಿ ಇದೆ ಇಲ್ಲಿಂದ. 46 ಕಿಲೋಮೀಟರ್ಸ್. ಡಿವಿಯೇಷನ್ ತಗೊಂಡು ಶ್ರೀನಿವಾಸಪುರ ಕಡೆ ಹೊರಟೆ. ಶ್ರೀನಿವಾಸಪುರ ಇಲ್ಲಿಂದ 10, ಆ ಕಡೆ ಒಂದು ಇನ್ನೊಂದು 20. ಸೊ ಒಟ್ಟು ಇನ್ನೊಂದು 32 ಕಿಲೋಮೀಟ್ರ್ ಇದೆ. ಕರ್ನಾಟಕ ಎಂಟ್ರ್ ಆಗ್ತಾ ಇದ್ದಂಗೆ ಕ್ಲೈಮೇಟೇ ಚೇಂಜ್ ಆಗೋಯ್ತು, ಫುಲ್ಲು ಚಳಿ. ಸಿದ್ಧಿ ಮಾವಿನ ನಗರಕ್ಕೆ ಸ್ವಾಗತ ಅಂತ ಬೋರ್ಡ್ ಬಂತು. ಶ್ರೀನಿವಾಸಪುರಕ್ಕೆ ಎಂಟ್ರ್ ಆಗಿದ್ದೀನಿ. ಇನ್ನು 20 ಕಿಲೋಮೀಟ್ರ್ ಉಳಿತು ನನ್ನ ಜರ್ನಿ. ಮನೆ ಹೆಂಗೆ ಹತ್ತಿರ ಬರ್ತಾ ಇದೆಯೋ ಹಂಗೆ ಸುಸ್ತನ್ನೋದು ಮೈಂಡಲ್ಲಿ ಸೇರ್ಕೊಂಡ್ಬಿಡ್ತಾ ಇದೆ. ಇವತ್ತು ಒಂಥರ ಮಿಕ್ಸ್ ಇತ್ತು, ರೋಡು, ಹೈವೇ, ರೂರಲ್ಲು ಎಲ್ಲ ಮಿಕ್ಸ್ ಇತ್ತು. ಭಾಳ ಲೇಟ್ ಆಗಿದೆ ಪಾಪ ಅಂತಿಮ ಸಂಸ್ಕಾರ. ಸೊ ಶವ ನೋಡಬೇಕಂತೆ, ಲಕ್ಕಂತೆ. ಏನೋ ಲಕ್ಕಿದೆ. ಲಕ್ಕೇನು ಸೇಫಾಗಿ ಮನೆ ಸೇರೋದೇ ಒಂದು ಲಕ್ಕು. ಮನೆ ಇನ್ನೊಂದು 6-7 ಕಿಲೋಮೀಟ್ರ್ ಇದೆ. నేను ಕೋಲಾರ ಎಂಟ್ರ್ ಆಗ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಈ ಒಂದು 4 ದಿನದ ಜರ್ನಿ ಮುಗಿಸ್ತೀನಿ. ಶುಕ್ರವಾರ ಅಂದರೆ 23 ಜನವರಿ 2026 ಬೆಳಗ್ಗೆ 5:20ಕ್ಕೆ ಕೋಲಾರಿಂದ ಹೊರಟು ಫಸ್ಟ್ ಡೇ ಮೋಪಿ ದೇವಿ ಅಂತ ಒಂದು ಕೃಷ್ಣಾ ಜಿಲ್ಲೆಯಲ್ಲಿ ಅಲ್ಲಿ ಹಾಲ್ಟ್ ಮಾಡಿದೆ.
ಅಲ್ಲಿಂದ ಕಂಟಿನ್ಯೂ ಮಾಡಿ ಸೆಕೆಂಡ್ ಡೇ ರಾಜಮಂಡ್ರಿಯಲ್ಲಿ ಹಾಲ್ಟ್ ಮಾಡಿದೆ, ಥರ್ಡ್ ಡೇ ವಿಜಯವಾಡದಲ್ಲಿ ಹಾಲ್ಟ್ ಮಾಡಿದೆ. ಸೊ ಇದು 4ನೇ ದಿವಸ ಮತ್ತೆ ವಾಪಸ್ಸು ಕೋಲಾರ್ಗೆ ಬರ್ತಾಯಿದ್ದೀನಿ. ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಟು ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ಕು ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಂಗೂ ಕೋಲಾರ ಮೇಲಿಂದನೇ ಹೋಗ್ತಾಯಿದ್ದೆ. ಸರಿ ಅಂದ್ಬಿಟ್ಟು ಈ ಕಡೆ ಬಂದಿದ್ದೀನಿ. ಒಂಥರ ವಂಡರ್ಫುಲ್ ಜರ್ನಿ ಇತ್ತು. 2100 ಚಿಲ್ಲರೆ ಆಗುತ್ತೆ. ಈಗ 2030 ಆಗಿದೆ. ಎಲ್ಲ ಲೆಕ್ಕ ಹಾಕಿದ್ರೆ 2150 ಹತ್ತತ್ರ ಆಗುತ್ತೆ. ಸೊ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆಂಧ್ರ ಈ ಕೋಸ್ಟಲ್ಲು ಮತ್ತು ಮಧ್ಯಭಾಗ ನೋಡಿರಲಿಲ್ಲ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ನಾನು ಕರ್ನಾಟಕದಿಂದ ಹೊರಟು ಆಂಧ್ರ ಆಮೇಲೆ ಒರಿಸ್ಸಾ ಬಾರ್ಡ್ರ್ ಒಳಗಡೆನೂ ಹೋಗಿ ಬಂದೆ. ಮೋಕು ಅಂತ ಯಾವುದೋ ಒಂದು ಚಿಕ್ಕ ಊರು ಅಂದರೆ ಒಂದು ಹೋಬಳಿ ಇರಬೇಕು, ಅದನ್ನು ನೋಡಿಕೊಂಡು ತೆಲಂಗಾಣದಲ್ಲೂ ಎಂಟ್ರ್ ಆದೆ, ಮತ್ತು ವಾಪಸ್ ಆಂಧ್ರ ಮತ್ತು ಕರ್ನಾಟಕ. ಸೊ ಈ ಥರ ಒಂದು ರೌಂಡ್ ಜರ್ನಿ ಆಯಿತು. ಸೊ 2026 ಒಂದು ಒಳ್ಳೆ ಓಪ್ನಿಂಗ್ ಆಯಿತು. ನೋಡೋಣ ಮತ್ತೆ ಈಗ ಯಾವಾಗ ಅವಕಾಶ ಸಿಗುತ್ತೋ ಆಗ ಮತ್ತೆ ಮಾಡ್ತೀನಿ. ಸೊ ಹೋಪ್ ನನ್ನ ಎಲ್ಲ 4 ವೀಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಹೇಳಿ. ಯಾಕಂದರೆ ನಾನಿನ್ನ ಲರ್ನರು, ಕಲಿಬೇಕಿನ್ನ. ಮತ್ತೆ ಸಿಗೋಣ ಇನ್ನೊಂದು ಜರ್ನಿಯಲ್ಲಿ. ಬಾಯ್, ಥ್ಯಾಂಕ್ ಯು.